ಈ ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಿದ್ದ ಭಾಸ್ಕರ್ ಚಿಕ್ಕ ವಯಸ್ಸಿನಿಂದಾನೇ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಆಗಿದ್ದ. ಆದ್ರೆ ಒಂದು ದಿನ ಸಡನ್ ಆಗಿ ಅವನ ಏರಿಯಾದಲ್ಲಿ ದೊಡ್ಡ ಜಗಳ ಆಗ್ತಿರೋ ಸೌಂಡ್ ಅವನಿಗೆ ಕೇಳಿಸುತ್ತೆ. ಅಲ್ಲಿ ಕೆಲವು ಜನ ಸೇರಿ ಅವನ ಅಣ್ಣನಿಗೆ ಸಿಕ್ಕಾಪಟ್ಟೆ ಹೊಡಿತಾ ಇರ್ತಾರೆ. ಯಾಕಂದ್ರೆ ಅವನು ಒಬ್ಬ ಹುಡುಗಿನ ಪ್ರೀತಿ ಮಾಡ್ತಾ ಇರ್ತಾನೆ. ಆಮೇಲೆ ಊರಿನವರು ಬಂದು ಜಗಳ ಬಿಡಿಸಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆ ದಿನದ ನಂತರ ಆ ಹುಡುಗಿ ಅವನ ಅಣ್ಣನಿಗೆ ಸಿಗೋದೇ ಇಲ್ಲ. ಅದಕ್ಕೆ ಅವನ ಅಣ್ಣ ಅವಳನ್ನ ನೋಡೋಕೆ ಅಂತ ಅವಳ ಮನೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಹೋದ್ರೆ ಆ ಹುಡುಗಿನ ಯಾರೋ ಕೊಲೆ ಮಾಡಿಬಿಟ್ಟಿರ್ತಾರೆ. ಆ ಟೈಮ್ಗೆ ಸರಿಯಾಗಿ ಅವನು ಅಲ್ಲೇ ಇದ್ದಿದ್ರಿಂದ ಪೊಲೀಸ್ನವರಿಗೆ ಅವನ ಮೇಲೇನೆ ಡೌಟ್ ಬಂದು ಅವನನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ತನ್ನ ಅಣ್ಣನನ್ನ ಕಾಪಾಡೋಕೆ ಭಾಸ್ಕರ್ ಫಸ್ಟ್ ಟೈಮ್ ಆ ಕ್ರೈಮ್ ಸ್ಪಾಟ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಲ್ಲಿ ಅವನಿಗೆ ಯಾವುದೇ ಸಾಕ್ಷಿ ಸಿಗೋದೇ ಇಲ್ಲ. ಇನ್ನೊಂದ್ ಕಡೆ ಭಾಸ್ಕರ್ನ ಅಣ್ಣ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿ ಆಚೆ ಬಂದ್ಮೇಲೆ ಪೂರ್ತಿ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡು ಸತ್ತೇ ಹೋಗ್ತಾನೆ. ಇದರಿಂದ ಕೋಪಗೊಂಡ ಭಾಸ್ಕರ್ ಆ ಕೇಸ್ನ ಸಾಲ್ವ್ ಮಾಡ್ಲೇಬೇಕು ಅಂತ ಸಿಕ್ಕಾಪಟ್ಟೆ ಕ್ರೈಮ್ ಥ್ರಿಲ್ಲರ್ ಮೂವಿಗಳನ್ನ ನೋಡಿ ಮತ್ತೆ ಆ ಸ್ಪಾಟಿಗೆ ಹೋಗಿ ಚೆಕ್ ಮಾಡ್ತಾನೆ. ಈ ಸಲ ಅವನಿಗೆ ಕೆಲವು ಸ್ಟ್ರಾಂಗ್ ಸಾಕ್ಷಿಗಳು ಸಿಗುತ್ತೆ. ಅದನ್ನ ತಗೊಂಡು ಹೋಗಿ ಪೊಲೀಸ್ನವರಿಗೆ ತೋರಿಸ್ತಾನೆ. ಆದ್ರೆ ಪೊಲೀಸ್ನವರು ಅದನ್ನ ನಂಬೋದೇ ಇಲ್ಲ. ಅದಕ್ಕೆ ಆ ಕೇಸ್ ಹಾಗೆ ಅರ್ಧಕ್ಕೆ ನಿಂತು ಹೋಗುತ್ತೆ. ಆದ್ರೆ ಭಾಸ್ಕರ್ ದೊಡ್ಡವನಾದ ಮೇಲೆ ಊರಲ್ಲಿ ಯಾವುದೇ ಮರ್ಡರ್ ಆದ್ರೂ ಕೂಡ ಆ ಕೇಸ್ ಸಾಲ್ವ್ ಮಾಡೋಕೆ ಪೊಲೀಸರೇ ಬಂದು ಭಾಸ್ಕರ್ನ ಹೆಲ್ಪ್ ಕೇಳ್ತಾರೆ. ಮತ್ತೆ ಅಂತಹ ದೊಡ್ಡ ದೊಡ್ಡ ಕೇಸ್ಗಳನ್ನ ಭಾಸ್ಕರ್ ಕೇವಲ ಚುಟಿಕೆ ಹೊಡೆಯೋದ್ರಲ್ಲಿ ಸಾಲ್ವ್ ಮಾಡಿಬಿಡ್ತಿದ್ದ.